ಹಲೋ ಸ್ನೇಹಿತರೆ, ಹೊಸ ಪ್ರೊಫೈಲ್ಗೆ ನಿಮಗೆಲ್ಲ ಸ್ವಾಗತ. ಇವರು ಸ್ನೇಹ ಅಂತ ತೂತು ತುಂಬಾನೇ ಟೈಟ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ಇವಳಿಗೆ ಚೂಲು ಕೂಡ ತುಂಬಾನೇ ಜಾಸ್ತಿ ಇರುತ್ತೆ. ಸಿಕ್ಕಾಪಟ್ಟೆ ಜೋರಾಗಿ ಹಾಗೂ ನಿಲ್ಲದೆ ಮಾಡುವಂತಹ ವ್ಯಕ್ತಿ ಅರ್ಜೆಂಟಾಗಿ ಸ್ನೇಹ ಅವರಿಗೆ ಬೇಕಾಗಿದ್ದಾನೆ. ಸೊ ಅದಕ್ಕೆ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಸತತವಾಗಿ ಮಾಡುವಂತಹ ವ್ಯಕ್ತಿ ಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈಕೆ ಹತ್ತಿರ ಸ್ನೇಹಿತರೆ ವೀಲ್ಸ್ ಮೋಟರ್ ವೀಲ್ಸ್ M38 ಒಂದು ಹಳೆ ಜೀಪ್ ಇರುತ್ತೆ. ಈ ಒಂದು ಜೀಪ್ ನಿಮಗೆ ಕೊಡಲು ನಿರ್ಧರಿಸಿದ್ದಾರೆ. ಏಕೆಂದರೆ ಇವಳು ಇತ್ತೀಚೆಗೆ ಒಂದು ಹೊಸ ಮಾಡರ್ನ್ ಕಾರ್ ಕೂಡ ಪರ್ಚೇಸ್ ಮಾಡಿದ್ದಾಳೆ. ಸೊ ಅದಕ್ಕೆ ಈ ಒಂದು ಹಳೆ ಜೀಪ್ ನಿಮಗೆ ಕೊಡಲು ನಿರ್ಧರಿಸಿದ್ದಾಳೆ. ಸತತವಾಗಿ ಸುಖ ಅನುಭವಿಸಿದ್ರೆ ಇಡೀ ಪ್ರಪಂಚವನ್ನೇ ಮರೆತು ಬಿಡಬಹುದು, ಅಷ್ಟೊಂದು ಸುಖ ಸಿಗುತ್ತದೆ. ನಿಲ್ಲದೆ ಮಾಡುತ್ತಿರುವಾಗ ಸುಖ ತಲೆಗೆ ಏರುತ್ತದೆ, ಹೆಚ್ಚು ನೆಮ್ಮದಿ ಸಿಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಜೋರಾಗಿ ಮಾಡುತ್ತಿರಬೇಕು, ಸೊ ಇನ್ನಷ್ಟು ಹೆಚ್ಚು ಸುಖ ಸಿಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸತತವಾಗಿ ಅನುಭವಿಸುವ ಉದ್ದೇಶದಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಮಾಡುವಾಗ ಈ ತಪ್ಪುಗಳು ಮಾಡಬಾರದು ಎಂದು ಹೇಳಿದ್ದಾರೆ. ಅರ್ಧ ಗಂಟೆಗಿಂತ ಹೆಚ್ಚು ಮಾಡಬಾರದು, ಹಿಂದೆಯಿಂದ ಮಾಡಬಾರದು, ಇವಳಿಗೆ ಇಷ್ಟ ಇಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಕಾಲು ಅಗಲ ಮಾಡಿ ಮುಂದೆಯಿಂದಲೇ ಮಾಡಬೇಕು. ಈ ವಿಧಾನದಲ್ಲೂ ಕೂಡ ಸಿಕ್ಕಾಪಟ್ಟೆ ಮಜಾ ಬರುತ್ತದೆ. ಸೊ ನೀವು ಮುಂದೆಯಿಂದಲೇ ಮಾಡಬೇಕು ಎಂದು ಮಾಹಿತಿ ತಿಳಿಸಿದ್ದಾರೆ. ಈ ಒಂದು ಜೀಪ್ ಇವರ ಅಜ್ಜ ಅವರು 1972 ಅಲ್ಲಿ ಪರ್ಚೇಸ್ ಮಾಡಿರುತ್ತಾರೆ. ಇದುವರೆಗೂ ಒಳ್ಳೆ ಮೈಲೇಜ್ ಇರೋದ್ರಿಂದ ಸ್ನೇಹಿತರೆ ಇದುವರೆಗೂ ಈ ಒಂದು ವೀಲ್ಸ್ ಮೋಟರ್ ಒಂದು ಜೀಪ್ ಬಳಕೆ ಮಾಡುತ್ತಿದ್ದಾರೆ. ಅಂಡ್ ಈ ಒಂದು ಜೀಪ್ ನ ಟ್ರಾನ್ಸ್ಮಿಷನ್ ಬಂದ್ಬಿಟ್ಟು ಮ್ಯಾನ್ಯುವಲ್ ಆಗಿರುತ್ತೆ. ಫ್ಯೂಲ್ ಟೈಪ್ ಬಂದ್ಬಿಟ್ಟು ಡೀಸೆಲ್ ಆಗಿರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಬಾಡಿ ಟೈಪ್ ಬಂದ್ಬಿಟ್ಟು ಜೀಪ್ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಅಂಡ್ ರಿಜಿಸ್ಟ್ರೇಷನ್ ಬಂದ್ಬಿಟ್ಟು RJ-T1 ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈ ಒಂದು ಜೀಪ್ ನ ಬ್ಯಾಕ್ ಸೈಡ್ ಲುಕ್ ನೋಡಬಹುದು, ಈ ರೀತಿಯಾಗಿರುತ್ತೆ. ಫ್ರಂಟ್ ಸೈಡ್ ಈ ರೀತಿಯಾಗಿರುತ್ತೆ, ತುಂಬಾನೇ ಸಿಂಪಲ್ ಆಗಿರುತ್ತೆ. ಹೆಡ್ಲೈಟ್ ಬಂದ್ಬಿಟ್ಟು ರೌಂಡ್ ಶೇಪ್ ಅಲ್ಲಿ ಇರುತ್ತೆ. ಅಂಡ್ 7 ಸ್ಲಾಟ್ ಗ್ರಿಲ್ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಬಂಪರ್ ಕೂಡ ತುಂಬಾನೇ ಸ್ಟ್ರಾಂಗ್ ಇದೆ, ಬ್ಲ್ಯಾಕ್ ಕಲರ್ ಅಲ್ಲಿ ಇರುತ್ತೆ. ಇವಳು ಸ್ನೇಹ ಅಂತ ಸ್ನೇಹಿತರೆ ಇನ್ನು ಮದುವೆ ಆಗಿರೋದಿಲ್ಲ. ವಯ ಬಂದ್ಬಿಟ್ಟು 28 ನಡೀತಾ ಇದೆ. ಸೊ ಇನ್ನು ಚಿಕ್ಕ ವಯ ಇರೋದ್ರಿಂದ ತೂತು ತುಂಬಾನೇ ಟೈಟ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಮದುವೆ ಆಗೋ ತನಕ ಇಲ್ಲಿ ತಡೆದುಕೊಂಡು ಇರೋದಕ್ಕೆ ಆಗೋದಿಲ್ಲ, ಅದಕ್ಕೆ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ.